ದರ್ಶನ್ ಮತ್ತು ಪವಿತ್ರ ಗೌಡರನ್ನ ಪೊಲೀಸರು ಎಳಕೊಂಡೋಗಿ ಇವತ್ತಿಗೆ 3 ದಿವಸ ಕಳೆಯಿತು. ಯಾವುದೋ ಸಿನಿಮಾದ ಚಿತ್ರೀಕರಣಕ್ಕೆ ಹೋಗಿರೋದಲ್ಲ. ದರ್ಶನ್ ಮುಖವೇನೋ ಬೇಸರದಲ್ಲಿದ್ದಂತೆ ಕಾಣ್ತಾ ಇದೆ. ಸುಬ್ಬನ ಮುಖದಲ್ಲಿ ಪಶ್ಚಾತ್ತಾಪದ ಛಾಯೆ ತಾಂಡವವಾಡ್ತಾ ಇದೆ. ಆದ್ರೆ ಸೆಂಟ್ರಲ್ ಜೈಲಲ್ಲಿ ಸುಬ್ಬಿ ಮುಖ ಹೇಗಿದೆ ಗೊತ್ತಾ? ನೀವೇ ಆಶ್ಚರ್ಯ ಪಡ್ತೀರಿ. ಮೇಕಪ್ ಇಲ್ಲದ ಮುಖ ಆದ್ರೂ ಮುಖದಲ್ಲಿ ಸ್ಮೈಲು. ಪವಿತ್ರ ಗೌಡ ಮುಖದಲ್ಲಿ ಕಂಡು ಬಂದಿಲ್ಲ ನೋವಿನ ಛಾಯೆ. ಆಪ್ತ ಮಿತ್ರ ಸಿನಿಮಾದಲ್ಲಿ ಸ್ಟೆಪ್ ಇಳ್ಕೊಂಡು ವಿಷ್ಣುವರ್ಧನ್ ಬರ್ತಾರೆ ನೋಡಿ, ಒಂದು ನಗು ಮುಖದಲ್ಲಿ ಏನೋ ಸಾಧಿಸಿದ ಹಾಗೆ. ಹಂಗಿದೆ ಆ ಮುಖ. ಸುಬ್ಬನ ಮುಖದಲ್ಲಿ ಪಶ್ಚಾತ್ತಾಪದ ಛಾಯೆ ತಾಂಡವಾಡ್ತಾ ಇದ್ರೆ ಅತ್ತ ಸುಬ್ಬಿಯ ಮುಖದಲ್ಲಿ ಏನೋ ಒಂತರಹದ ಸಂಭ್ರಮ. ಆಕೆಗೆ ಗೊತ್ತಾ ಸಂಭ್ರಮ ಏನು ಅನ್ನೋದು. ಮೇಕಪ್ ಇಲ್ಲದೆ ಇದ್ದರೂ ಕಾಂತಿಯುತ ಮುಖ. ಪವಿತ್ರ ಗೌಡ ಮುಖದಲ್ಲಿ ಕಂಡು ಬಂದಿಲ್ಲ ನೋವಿನ ಛಾಯೆ. ಫ್ರೀಡಂ ಟಿವಿಯಲ್ಲಿ ದರ್ಶನ್ ಪವಿತ್ರ ಗೌಡ ಜೈಲು ಫೋಟೋಸ್ಗಳನ್ನ ನಾವೀಗ ರಿವೀಲ್ ಮಾಡ್ತೀವಿ. ದರ್ಶನ್ ಮುಖವೇನೋ ಬೇಸರದಲ್ಲಿದ್ದಂತೆ ಕಾಣ್ತಾ ಇದೆ. ಆದ್ರೆ ಪವಿತ್ರ ಅದು ಬೇಸರವೂ ಇಲ್ಲ ನೋಡಿ. ಎರಡೂ ಫೋಟೋ. ಹೆಂಗಿದ್ದ ನಮ್ಮ ದಾಸ, ಹೆಂಗಿದ್ದ ನಮ್ಮ ಡೆವಿಲು, ಹೆಂಗಿದ್ದ ನಮ್ಮ ಅಭಯ್, ಹೆಂಗಿದ್ದ ನಮ್ಮ ಕಾಠೇರ, ಹೆಂಗಿದ್ದ ನಮ್ಮ ಕರಿಯ. ಎಲ್ಲದಕ್ಕೂ ಓವರ್ಟೇಕ್ ಮಾಡಿ ಒಂದು ಹೆಜ್ಜೆ ಮುಂದೆ ಹೋಗಿ ನೀವು ನೋಡಿದ ದಚ್ಚು ನಾನಲ್ಲಯ್ಯ, ಇದು ನಾನು ಅಂತ ತೋರಿಸ್ದಂಗಿದೆ. ಎದುರುಗಡೆ ಫೋಟೋ ತಗೊಂಡಿರೋದು ಸಿನಿಮಾದ ತಂಡದವರಲ್ಲ, ಖಾಕಿದಾರಿ ಪೊಲೀಸ್ನವರು. ಫೋಟೋಶೂಟ್ ಅನ್ಕೊಂಡ್ರೇನ್ ನೀವು? ಫೋಟೋಶೂಟ್ ಅಲ್ಲ, ಫೋಟೋಶೂಟ್ ಅಲ್ಲ. ಅಡ್ಮಿಷನ್ ಆಗಿದ್ದೀರಿ. ನೀವು ಇರುವ ವಸ್ತು ಸ್ಥಿತಿಯ ಚಹರೆಗಳು ಪೊಲೀಸ್ ಸ್ಟೇಷನ್ನ ದಾಖಲೆ ಪುಸ್ತಕದಲ್ಲಿ ರಿಜಿಸ್ಟರ್ ಆಗಿರಬೇಕು. ನೀವು ಬರುವಾಗ ಹೆಂಗಿದ್ರೋ ಹೋಗ್ಬೇಕಾದ್ರೆ ಎಷ್ಟು ಕೆಜಿ ಕಮ್ಮಿ ಆಗಿರ್ತೀರಾ? ನಿಮಗೆ ಪೌಷ್ಟಿಕಾಂಶ ಆಹಾರವನ್ನು ಕೊಡಲಾಗ್ತಾ ಇದೆಯಾ ಜೈಲುಗಳಲ್ಲಿ? ಹಿಂಗೆಲ್ಲ ಇರ್ತಾವೆ ರೀತಿ ರಿವಾಜುಗಳು. ಫೋಟೋಶೂಟ್ ಆಗಿದ್ದಿದ್ರೆ ಕಾಲರ್ ಸರಿ ಮಾಡ್ಕೊಳ್ತಿರ್ಲಿಲ್ವಾ ದರ್ಶನ್? ಇದ್ರಲ್ಲಿ ಕಾಲರೇ ಸರಿ ಮಾಡ್ಕೊಳಕ್ಕೆ ಆ ಮನುಷ್ಯನಿಗೆ ಮೂಡೇ ಇಲ್ಲ. ಅವರ ಮೂಡಿಗೆ ಬೆಂಕಿ ಬಿದ್ದಿದೆ, ಮೂಡಿಲ್ಲ. ಪಾಪ ಆತನ ಅತ್ಯಂತ ಕೆಟ್ಟ ಘಳಿಗೆಯನ್ನು ನಾವು ಸಂಭ್ರಮಿಸ್ತಾ ಇಲ್ಲ ನಿಜಕ್ಕೂ ಕೂಡ. ಅದೆಲ್ಲೋ ಕೂತ್ಕೊಂಡು ಸ್ಟುಡಿಯೋದಲ್ಲಿ ಅರ್ಚ್ಕಬೇಡಿ ಅಂತ ನೀವು ಕಾಮೆಂಟ್ಗಳಲ್ಲಿ ಹೇಳ್ತೀರಿ. ನಾವು ಅರ್ಚ್ಕತಿಲ್ಲ. ನಾವು ಈ ವಿಚಾರವನ್ನ ಸಂಭ್ರಮವೂ ಕೂಡ ಪಡ್ತಾ ಇಲ್ಲ. ಇದು ಇನ್ನೊಬ್ಬರಿಗೆ ಮಾದರಿ ಆಗಬೇಕಲ್ಲ. ಪಟ್ಟಣಗೆರೆ ಶೆಡ್ಡಿಗೆ ಹೋಗ್ಬಿಟ್ಟು ಕರ್ಬೂಜ ಕತ್ತರಿಸಿದ್ದಿದ್ರೆ ನಾವು ಬೊಂಬಡ ಹೊಡ್ಕತಿರ್ಲಿಲ್ಲ. ಕತ್ತರಿಸಿದ್ದು ಮನುಷ್ಯನನ್ನ. ಪಟ್ಟಣಗೆರೆ ಶೆಡ್ಡಿನಲ್ಲಿ ಹಳಸಿನಕಾಯಿಯನ್ನ ಕೊಚ್ಚ ಹಾಕಿದ್ದಿದ್ರೆ ಸ್ಟುಡಿಯೋದಲ್ಲಿ ನಾವೇನು ಅರ್ಚ್ಕಡ್ತಾ ಇರಲಿಲ್ಲ. ಕೊಚ್ಚ ಹಾಕಿದ ಮನುಷ್ಯನಲ್ವಾ? ಆಕೆ ನೋಡಿ, ಆಪ್ತ ಮಿತ್ರ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಸ್ಟೆಪ್ ಇಂದ ಇಳ್ಕೊಂಡು ಬರ್ತಾರೆ. ಅದೇನೋ ಸಾಧನೆ ಮಾಡಿದವರಾಗ ಒಂದು ಸಣ್ಣ ಸ್ಮೈಲು. ಹಂಗಿದೆ ಆ ಸ್ಮೈಲು. ಸಾಧಿಸಿ ಹೋದವರ ಹಾಗೆ. ಕೊಲ್ಲೋದಕ್ಕೆ ಪ್ರೇರಣೆ ಕೊಟ್ಟ ಪಶ್ಚಾತ್ತಾಪ ಕಾಣಿಸ್ತಾ ಇಲ್ಲ ಪವಿತ್ರ ಗೌಡಾಳ ಮುಖದಲ್ಲಿ. ಆಕ್ರಂದನ ಇಲ್ಲ, ಚಿಂತಾಕ್ರಾಂತತೆ ಇಲ್ಲ, ಏನೂ ಇಲ್ಲ. ನಿರ್ಭಯ, ನಿರಾತಂಕಿ ಆಕೆ. ಪಾಪ ಆತನ ಸುಬ್ಬನ ಮುಖ ನೋಡಿ. ಸುಬ್ಬಿದ ಕಥೆ ಬಿಟ್ಟಾಕಿ ಸುಬ್ಬನ ಮುಖ ನೋಡಿ. ಆರು ತಿಂಗಳ ಜೈಲುವಾಸದ ನಂತರ ಮನೆ ಸೇರ್ಕೊಂಡಿದ್ದ ದರ್ಶನ್ ಹೆಂಡತಿ ಮಕ್ಕಳ ಜೊತೆ ಪಾಪ ಹೋಗಬಾರದ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ರು. ಅದ್ಯಾವುದೋ ಕಾಮಾಖ್ಯ ದೇವಾಲಯ, ವಿಶ್ವವಿಖ್ಯಾತ ದೇವಾಲಯ ಅದು, ಕಾಮಾಖ್ಯ ದೇವಾಲಯ. ಅಲ್ಲಿಗೆ ಹೋಗಿ ಬಂದ್ರು. ಕೇರಳದಲ್ಲಿ ಆ ಪರಿ ಮಳೆ ಬೀಳ್ತಾ ಇದೆ. ಆ ಮಳೆಯಲ್ಲಿ ನೆನ್ಕೊಂಡು ದೇವರ ದರ್ಶನ ಮಾಡ್ಕೊ ಬಂದಿದ್ದು ಪುಣ್ಯಾತ್ಮ ಆತ. ಹಿಂಗೆಲ್ಲ ಆದರೂ ಕೂಡ ಅವನ ಅಜ್ಜಿ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಹೇಳಿದ್ದಿ ಮನುಷ್ಯ. ಇದಕ್ಕೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಹೇಳಿದ್ರಲ್ಲ ಇವರು ಸಂಭಾಷಣೆಯಲ್ಲಿ. ಅದ್ರ ಮುಂಚಿಗಿನ ಡೈಲಾಗು ಇದಕ್ಕಿಂತಲೂ ಕರಾಳವಾಗಿದೆ. ಅದು ಬೇಡ. ಆದರೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಹೇಳಿದ್ದಿದ್ದಕ್ಕೆ ನೆಮ್ಮದಿ ಕಳ್ಕೊಂಡೋದ್ರೆ ಹಿಂಗಿರ್ಬೇಕು. ಕೂದಲಿಲ್ದಲೆ ಫೋಟೋಗೆ ಪೋಸ್ ಕೊಡ್ಕೊಂಡು ನಿಂತ್ಕೋಬೇಕು ಅಂತ. ಅದೇನೇ ಇರಲಿ,
ದರ್ಶನ್ ಅವರ ಅತ್ಯಂತ ಕೆಟ್ಟ ಘಳಿಗೆಯನ್ನ ಸಂಭ್ರಮಿಸಿ ಹೇಳ್ತಾ ಇಲ್ಲ. ದರ್ಶನ್ ಮಾಡಿದಂತಹ ಕೃತ್ಯ ಮತ್ತೊಬ್ಬ ಚಿತ್ರನಟ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಗಂಟ್ಲು ಹರ್ಕೊಂಡು ಹೇಳ್ತಾ ಇದ್ದೀವಿ. ಪವಿತ್ರ ಗೌಡ ನಿಮಗೆ ಯಾರಿಗೂ ಪ್ರೇರಣೆಯಾಗಬಾರ್ದು. ದರ್ಶನ್ ಸಿನಿಮಾಗಳು ಪ್ರೇರಣೆ ಆಗಬೇಕೇ ಹೊರತಾಗಿ ಪಟ್ಟಣಗೆರೆಯಲ್ಲಿ ಸಾಧಿಸಿ ಬಂದ ಸಾಧನೆ ಯಾರಿಗೂ ಪ್ರೇರಣೆ ಆಗಬಾರ್ದು. ಬಿಸಿ ನೆತ್ತರಿನ ಯುವಕರು ಜೈ ಡಿ ಬಾಸ್ ಅಂತೇಳಿ ಎದೆ ಮೇಲೆ ಟ್ಯಾಟೋ ಹಾಕಿಸ್ಕತೀರಲ್ಲ, ನೀವುಗಳು ನಾಳೆ ಇನ್ನೊಬ್ಬನನ್ನ ಕೊಚ್ಚಿ ಕೊಲ್ಲಬಾರ್ದು ಅನ್ನೋ ಕಾರಣಕ್ಕೆ ಗಂಟ್ಲು ಹರ್ಕೊಂಡು ಹೇಳ್ತಾ ಇರೋದು. ಕಂಟೆಂಟು, ಸುದ್ದಿ, TRP ಹಿಂದೆ ಮಣ್ಣು ಹಾಕ್ತು. TRPಗೆ ಮಾಡಿರೋ ಘನಂದಾರಿ ಕೆಲಸ ಹೇಳಬೇಕು ತಾನೆ. ಸೊ ಹಾಗಾಗಿ ಎಸಿದು ದರ್ಶನ್ ಮತ್ತು ಪವಿತ್ರ ಗೌಡಾಳ ಈಗಿನ ಫೋಟೋಗಳನ್ನು ನೀವೀಗ ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.